BBMPಯಿಂದ ಏಪ್ರಿಲ್ 2021ರಿಂದ ಆಗ ನಾವು ಬಿಲ್ ಪಾವತಿಗಾಗಿ ಸಲ್ಲಿಸಿದ್ರು ಎಲ್ಲ ಗುತ್ತಿಗೆದಾರರು. ಅದರಲ್ಲಿ ನಮಗೆ ಓನ್ಲಿ 75% ಮಾತ್ರ ಹಣ ನಮಗೆ ಬಿಡುಗಡೆ ಮಾಡಿದ್ದಾರೆ ಇದುವರೆಗೂ. ಇನ್ನು 25% ಇದುವರೆಗೂ ರಿಲೀಸ್ ಮಾಡಿಲ್ಲ. 2 ವರ್ಷದ 2 ವರ್ಷದ ಬಿಲ್ ಒಬ್ಬ ಗುತ್ತಿಗೆದಾರ 25% ಬರಬೇಕು. 2 ವರ್ಷದ ಪೇಮೆಂಟ್ ಇದೆ. ಈಗ ಮಿಕ್ಕಿದ್ದು ಇನ್ನು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರಿ. ಉಪಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಆಯುಕ್ತರಿಗೆ ಹೇಳ್ತೀನಿ ಹೋಗಿ ಅಂತ ಹೇಳಿದ್ರು. ಆಯುಕ್ತರು ಕೇಳಿದ್ರೆ ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಪ್ರತಿ ಸರಿ ಆಯುಕ್ತರು ಭೇಟಿ ಮಾಡಿದಾಗೂ ನೋಡೋಣ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರಿಂದ ನಾವು ಬೀದಿಗೆ ಈಗ 25% ಬಂದಿಲ್ಲ ಅಂದರೆ ಎಲ್ಲ ಗುತ್ತಿಗೆದಾರರು ಕೊನೆಗೆ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಕೆಲವರು ಈಗಾಗಲೇ ಎಲ್ಲ ಸಾಲ ಮಾಡಿ ಎಲ್ಲ ಆತ್ಮಹತ್ಯೆಗೆ ಹೋಗುವ ಸ್ಥಿತಿಯಲ್ಲಿದ್ದಾರೆ. ಈಗ ಆ ಥರ ನಾವೆಲ್ಲ ಆ ಥರ ಮಾಡ್ಕೊಳ್ಬೇಡಿ. ನಾವು ನಿಮ್ಮ ಜೊತೆಲಿ ಇದ್ದೀರಿ, ಸಂಘ ನಿಮ್ಮ ಜೊತೆಲಿ ಇರುತ್ತೆ. ನೀವು ಆ ಥರ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಾವು ಹೋರಾಟ ಮಾಡಿ ಏನೇ ಬೇಕಾದ್ರೂ ನಾವು ಹೋರಾಟ ಮಾಡೋಣ. ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ನಾವು 25% ಕೊಡೋವರೆಗೂ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡೋದು ಬೇಡ ಅಂತೇಳಿ ಡಿಸೈಡ್ ಮಾಡಿದ್ವಿ. ನಮ್ಮ ಸಂಘದಿಂದ ಡಿಸೈಡ್ ಮಾಡಿದ್ದೀವಿ ಸರ್. ಸರ್ ಬೆಂಗಳೂರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ಸರ್ ಏನಾಗಿದೆ ಅಂದರೆ ಮೊನ್ನೆ 2021 ಏಪ್ರಿಲಿಂದನೂ 75% ಮಾತ್ರ ಕೊಟ್ಟಿದ್ದಾರೆ. ಏಪ್ರಿಲ್ 21 ಅಂದರೆ 4 ವರ್ಷ ಹತ್ರ ನಮಗೆ ಪೆಂಡಿಂಗ್ ಬಿಲ್ಸ್ ಇದೆ. 75% ನಮಗೆ ಅದರಲ್ಲೇ ನಾವು GST ಕಟ್ಟಬೇಕು. ಓಡಿ ತೊಗೊಂಡಿರ್ತಾರೆ ಕಾಂಟ್ರಾಕ್ಟರ್, ತುಂಬ ನಾನಾ ಪ್ರಾಬ್ಲಮ್ಸ್ ಕೈ ಸಾಲ ಎಲ್ಲ ಇರುತ್ತೆ. 4 ವರ್ಷಕ್ಕೆ ನೀವು 25% ಫುಲ್ ಅಮೌಂಟ್ ನೀವು ಇಟ್ಕೊಂಡ್ಬಿಟ್ರೆ ನಾವು GST 18% ಕಟ್ಟಬೇಕಾಗತ್ತೆ ಫುಲ್ ಅಮೌಂಟ್ಗೆ. ಅದು 100% ನಾವು 18% ಕಟ್ಟಿರ್ತೀವಿ. ಇನ್ನು 25% ಬರಲಿಲ್ಲ ಅಂದರೆ ಇವ್ರು ಸರ್ವೇ ಆಗೋದೇ ಇಲ್ಲ. ಕಾಂಟ್ರಾಕ್ಟ್ರು ಬೀದಿಗೆ ಬಂದುಬಿಟ್ಟಿದ್ದಾರೆ ಆಲ್ರೆಡಿ. ಅದರಿಂದ 25% ಕೊಡಿ ಅಂತ ಹಲವಾರು ಬಾರಿ ಕಮಿಷನರ್ ಹತ್ರ ಹೋದರೆ ಅವ್ರು ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾಯಿಲ್ಲ. ಏನೇ ಪ್ರಾಬ್ಲಮ್ ಆದರೂ ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟೋ ಥರ ಮಾತಾಡ್ತಾ ಇದ್ದಾರೆ. ಇವ್ರು ಬಂದಾಗಿಂದ ನಾನಾ ಕಿರುಕುಳ ಜಾಸ್ತಿ ಆಗಿದೆ. ನಮ್ಮ ಕಾಂಟ್ರಾಕ್ಟರ್ಸ್ಗೆ ಏನಾಗಿದೆಯೋ BBMPಲಿ ಸಿಸ್ಟಮ್ ಎಲ್ಲ ಥರ ಇದು ಮಾಡಿದ್ದಾರೆ. ಮತ್ತು ಉಪಮುಖ್ಯಮಂತ್ರಿಗಳವ್ರನ್ನೂ ಭೇಟಿ ಮಾಡಿದ್ವಿ. ಅವರು ಪಾಸಿಟಿವ್ ಆಗಿರೇ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅವರು ಇದು ಮಾಡ್ತಾರೆ ಅಂದರೆ ನಾನು ಮಾಡ್ಕೊಡ್ತೀನಿ, ನಾನು ಏನೇ ಆದರೂ ಅಂತ ಹೇಳಿದ್ದಾರೆ. ಕಮಿಷನರ್ಗೆ ಹೇಳಿದ್ದೀನಿ ಅಂತಾರೆ. ಇಲ್ಲಿ ಕಮಿಷನರ್ ಹತ್ರ ಕೇಳಿದ್ರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾಯಿಲ್ಲ. ಆದ್ದರಿಂದ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮೊನ್ನೆ ಖಾಸಗಿ ಹೋಟ್ಲಲ್ಲಿ ಒಂದು ಸಭೆ ಕರೆದಾಗ ಒಂದು 400-500 ಜನ ಸೇರಿದರು. ಆ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಕೆಲಸ ನಿಲ್ಲಿಸ್ತೀವಿ, ನಮಗೆ ಆದಷ್ಟು ನಮಗೆ ಮೇನ್ ರಿಲೀಫ್ ಮಾಡಿಕೊಡಿ ಅಂತ ಹೇಳಿದ್ರು. ಸಂಘದ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾಳೆಯಿಂದ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಸ್ಟ್ರೈಕ್ಗೆ ಇದು ಮಾಡಿದ್ದೇವೆ. ಅಹೋರಾತ್ರಿ ಧರಣಿಗೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ.